ಹಲವಾರು ಕಾಮಗಾರಿಗಳು ಪ್ರಮುಖವಾಗಿ ಕುಡಿಯೋ ನೀರಿನ ವಿಚಾರ ಇರ್ಬೋದು, ಚರಂಡಿ ವಿಚಾರ ಇರ್ಬೋದು, ಕಾಂಕ್ರೀಟ್ ರಸ್ತೆ ವಿಚಾರ ಇರ್ಬೋದು, ಮತ್ತು ಪುರಸಭೆಗೆ ಬೇಕಾಗಿರ್ತಕ್ಕಂಥ ಸ್ವಚ್ಛತೆಗೆ ಮತ್ತಕ್ಕೆ ಕಾರ್ಯವೈಖರಿಗೆ ಬೇಕಾಗಿರ್ತಕ್ಕಂಥ ವಾಹನಗಳ ಪೂಜೆ ಇರ್ಬೋದು, ಎಲ್ಲವನ್ನು ಕೂಡ ಇವತ್ತು ಮಾಡ್ತಾ ಇದ್ದೀವಿ. ಸುಮಾರು ಒಂದು 8 ಕೋಟಿ ವೆಚ್ಚದಲ್ಲಿ ಇವತ್ತು ವಿವಿಧ ಕಾಮಗಾರಿಗಳಿಗೆ, ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡ್ತಾರೆ. ಹನಿ ಟ್ರ್ಯಾಪ್ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಎನ್ ರಾಜಣ್ಣ ಕೂಡ ದೂರು ಕೊಡ್ತಾರೆ, ಆದರೆ ಸರಿಯಾಗಿ ಅದನ್ನು ತನಿಖೆ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ಒಂದಷ್ಟು ಆರೋಪಗಳು ಕೇಳಿಬರ್ತಾರೆ. ಸರ್, ನೆನ್ನೆ ಆರೋಪ ರಾಜಣ್ಣವ್ರು ಹೇಳೋರ ಸರಿಯಾಗಿ ತನಿಖೆ ಆಯ್ತಲ್ಲ ಅಂತ. ಅಲ್ಲ, ಬಿಜೆಪಿಯವರು ತನಿಖೆ ಆಗ್ತಲ್ಲ ಅಂತ ಹೇಳಿ ಬಿಜೆಪಿಯವರು ಹೇಳ್ಕೊತಾರೆ, ವಿರೋಧಿಗಳು ಯಾರು ಹೇಳ್ತಾವ್ರೆ ತನಿಖೆ ನಡೀತಾ ಇದೆಯಲ್ಲ, ಅದರದ್ದೇ ದಿಕ್ಕಲ್ಲಿ ಹೋಗ್ತಾ ಇದೆ, ತನಿಖೆ ನಡೀತಾ ಇದೆ. ಸರ್, ನಿನ್ನೆ ರಾಮನಗರದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ, ಈ ತನಿಖೆ ಯಾಕೆ ವಿಳಂಬ ಸರ್ಕಾರ ಮಾಡ್ತಿದೆ ಅಂದರೆ CM ಅವ್ರು ಸಿಲ್ಕಿರೋ ಸಂಖ್ಯೆ ಇದೆ ಅಂತ ಹೇಳ್ತಾರೆ. ಸರ್, ಪಾಪ ಹುಚ್ಚುಚ್ಚಂಗೆ ಮಾತಾಡೋರಿಗೆಲ್ಲ ಉತ್ತರ ಕೊಡೋಕ್ಕಾಯ್ತದೆ. ಲೂಸ್ ಸ್ಟಾಕ್ಗಳವೆಲ್ಲ ಹುಚ್ಚುಚ್ಚಂಗೆ ಮಾತಾಡಬಾರ್ದು. ಅವರೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ಗೌರವಿತವಾಗಿ ಮಾತಾಡಿದ್ರೆ ಅದಕ್ಕೆ ತೂಕ ಬರ್ತದೆ. ಸುಮ್ಮನೆ ಏನೋ ನಾಲ್ಗೆ ಹೆಂಗೋ ಓಡ್ತದೆ ಅಂತ ಹಂಗೆ ಮಾತಾಡಿದ್ರೆ ಅದಕ್ಕೆ ತೂಕ ಬರೋಲ್ಲ. ಅಂಥ ಹೇಳಿಕೆಗಳಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ. ಅಂದರೆ ಸರ್, ಜನ ಕೆಲಸ ಅಂತದ್ದು ನಿಮ್ಮನ್ನ ಸರ್ಕಾರ ಮಾಡಿ ಅಂದರೆ ಜನ ಅಭಿವೃದ್ಧಿ ಮಾಡಲಿ ಅಂತ ಈ ರೀತಿ ಹನಿ ಟ್ರಾಪ್ಗಳು, ಬೆಳಗ್ಗೆ ಹನಿ ಟ್ರಾಪ್ ವಿಚಾರಗಳು ತನಿಖೆನೇ ಆಗಿಲ್ಲ, ನೀವೇ ತೀರ್ಮಾನಕ್ಕೆ ಬಂದ್ಬಿಟ್ರೆ ಹನಿ ಟ್ರ್ಯಾಪು. ಅಲ್ಲ, ಕೇಂದ್ರ ರಾಜಣ್ಣವ್ರು ಹೇಳ್ತಾರಲ್ಲ ಸರ್, ಹನಿ ಟ್ರಾಪ್ ತನಿಖೆ ಕೊಟ್ಟವ್ರಲ್ರಿ ಇವಾಗ ಸರ್ಕಾರದ ತನಿಖೆ ಕೊಟ್ಟು ಬರಲಿ, ಅದು ಬಂದ್ಮೇಲೆ ಕೇಳಿ ನೀವು. ಹನಿ ಟ್ರ್ಯಾಪ್ ಅಂದರೆ ಈ ನಾವೇನು ಕೆಲಸ ಮಾಡಿದ್ರೆ ಬರೀ ಹನಿ ಟ್ರ್ಯಾಪ್ ಮಾಡ್ಕೊಂಡು ಕೂತೀವಿ ಅಂತ ನಿಮ್ಮ ಉದ್ದೇಶ? ಕೆಲಸ ಮಾಡ್ತಾ ಇದ್ದೀವಿ ಸ್ವಾಮಿ. ಯಾರ್ಯಾರೋ ಒಬ್ಬೊಬ್ರು ಇರ್ತಾರೆ ಹನಿ ಟ್ರ್ಯಾಪ್ ಅವೆಲ್ಲ ನಮಗೆ ಗೊತ್ತಿಲ್ಲ. ಹೇಳೋರಲ್ಲ ನಮ್ಮ ನಾಯಕರು, ನಮ್ಮ ಡಾಕ್ಟರ್ ರಂಗನಾಥ್ಗೆ, ಡಾಕ್ಟರ್ ಬಾಲಕೃಷ್ಣ ಅವ್ರಿಗೆ ಇಬ್ಬರಿಗೆ ಬಿಟ್ಟು ನೀವು ಅವ್ರನ್ನೇ ಕೇಳ್ಬೇಕು. ಅವ್ರು ಯಾವ ಮಾಹಿತಿ, ಅವ್ರೇನು ಎಲ್ಲರೂ ಅವ್ರದ್ದು ಯಾವ ಮಾಹಿತಿ ತೊಗೊಂಡವ್ರೆ ಅಂತ ಗೊತ್ತಿಲ್ಲ ನನಗೆ. ನೀವು ಅವ್ರನ್ನ ಕೇಳ್ಬೇಕು, ಯಾವ ಮಾಹಿತಿ ಇದೆ ನಿಮ್ಮ ಹತ್ರ ಕೊಡಿ ಅಂತ. ಈಗ ನೋಡಿ, ಬೆಳಗಾಂ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಈ ಮಹದಾಯಿ ವಿಚಾರ ಇದೆ. ಸನ್ಮಾನ್ಯ ದೇವೇಗೌಡರು ನೀರಾವರಿ ಬಗ್ಗೆ ಹೆಚ್ಚು ತಿಳ್ಕೊಂಡಿರ್ತಕ್ಕಂಥವ್ರು, ಹೆಚ್ಚು ಅನುಭವ ಇರ್ತಕ್ಕಂಥವ್ರು. ಅದರಿಂದ ಆ ವಿಚಾರವಾಗಿ, ನೀರಾವರಿ ವಿಚಾರವಾಗಿ ಅಥವಾ ರಸ್ತೆಗಳ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಹೋಗಿರ್ಬೋದು. ಈಗ ಒಬ್ಬ ಕೇಂದ್ರ ಮಂತ್ರಿನ ಒಬ್ಬ ರಾಜ್ಯ ಮಂತ್ರಿ ಭೇಟಿ ಮಾಡಿದ್ರು ತಪ್ಪೇನೂ ಇಲ್ಲ. ಭೇಟಿ ಮಾಡಿದ್ದಾರೆ, ಅವರೇ ಹೇಳಿದಾರಲ್ಲ 28ನೇ ತಾರೀಕು ನಾನೇನು ಉತ್ತರ ಕೊಡ್ತೀನಿ ನಿಮಗೆ ಬಂದು ಅಂತ ಹೇಳಿದ್ದಾರೆ. ಅವ್ರು ಮಾತಾಡಿದ ನಂತರ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡಬೇಕು. ಈಗಲೇ ಅದು ಪ್ರಿಮೇಚೂರು, ನಾವೇನಾರ ಹೇಳಿದ್ರೆ ಪ್ರಿಮೇಚೂರು. ಈ ಸಂದರ್ಭದಲ್ಲಿ ಭೇಟಿಯಾಗಿ ಚರ್ಚೆ ಮಾಡುವಂಥದ್ದು ಸಾಕಷ್ಟು ಚರ್ಚೆ ಆಗುತ್ತೆ. ರಾಜ್ಯ ಮಂತ್ರಿ ಕೇಂದ್ರ ಮಂತ್ರಿನ ಭೇಟಿ ಮಾಡೋದು ಯಾವ ಸಂದರ್ಭ ಆದರೆ ಅಂದ್ರೆ ಸಮಸ್ಯೆಗಳನ್ನ ತಗೊಂಡೋಗಿ ರಾಜ್ಯದ ಸಮಸ್ಯೆನ ಕೇಂದ್ರದಲ್ಲಿ ಬಗೆಹರಿಸ್ಕೊಡಪ್ಪ ಅಂತ ಕೇಳೋ ಸಮಸ್ಯೆ ಆಯ್ತದ? ಏನಿಲ್ಲ, ನೋಡೋಣ. ಅವ್ರು ಹೇಳಿದ್ಮೇಲೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ಅವ್ರು ಇನ್ನೂ ಹೇಳಲ್ಲ. ಅವ್ರು ಏನು ಹೇಳಿದ್ದಾರೆ, ನಾನು ಅಭಿವೃದ್ಧಿ ದೃಷ್ಟಿಯಿಂದ ಹೋಗಿ ಭೇಟಿ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಏನು ಅಭಿವೃದ್ಧಿಗೆ ಹೋಗಿದ್ದಾರೆ, ಏನಾಗಿದ್ದಾರೆ ಅಂತೇಳಿ ಅವ್ರು ಹೇಳ್ತಾರಲ್ಲ, ಆಮೇಲೆ ಮಾತಾಡ್ತಾರೆ. ಮುಖ್ಯಮಂತ್ರಿ ಆದ್ರೆ ಬೆಂಬಲ ಕೇಳಕ್ಕೆ ಹೋಗಿದ್ದಾರೆ ಅಂತ ಏನಂತ ಮುಂದೆ ಮುಖ್ಯಮಂತ್ರಿ ಆದ್ರೆ JDS ಬೆಂಬಲ ಕೇಳಕ್ಕೆ 17-18 ಜನ ಮೆಂಬರ್ಗಳು MLAಗಳಿದ್ದಾರೆ, ಅವ್ರು ಬೆಂಬಲ ಕೊಡಲಿಕ್ಕೆ GT ದೇವೇಗೌಡರಿಗೆ ಯಾರು ಹೇಳಿದ್ರೆ ಗೊತ್ತಿಲ್ಲ ನನಗೆ. GT ದೇವೇಗೌಡರು ಹೇಳಿರ್ತಕ್ಕಂಥದಕ್ಕೆ ನಾನೇ ರಿಯಾಕ್ಟ್ ಮಾಡಲಿ, ಕೇಳೋಣ. GT ದೇವೇಗೌಡರು ಫೋನ್ ಮಾಡಿ ಕೇಳ್ಬಿಟ್ಟು ಆಮೇಲೆ ರಿಯಾಕ್ಟ್ ಮಾಡ್ತೀನಿ. ಅವ್ರಿಗೇನು ಮಾಹಿತಿ ಇರ್ಬೋದೇನೋ, ಅದು ನನ್ನ ಹತ್ರ ಮಾಹಿತಿ ಇಲ್ಲ. ಆ ವಿಚಾರ ನನ್ನ ಹತ್ರ ಇಲ್ಲ. ಕೂಡ ಹೇಳ್ತಾರೆ ಸರ್, ಇದನ್ನ CM ಏನು ಭೇಟಿ ಮಾಡ್ತಾ ಇದ್ದಾರೆ, CM ಮಾಡಿಸಿರೋದು ಇದನ್ನ. ಅಶೋಕ್ ಅವ್ರಿಗೆ ಯಾರೋ ಫೋನ್ ಮಾಡಿದ್ರಂತ ಕೇಂದ್ರದಲ್ಲಿ, ಇಲ್ಲ ಸತೀಶ್ ಜಾರಕಿಹೊಳಿ ಕೇಳಿ ಹೇಳ್ತಾರೆ. ವಿರೋಧ ಪಕ್ಷಗಳು ವಿರೋಧ ಮಾಡ್ತಾವ್ರೆ, ಟೀಕೆ ಮಾಡ್ತಾವ್ರೆ, ಅದನ್ನು ನಾವು ಸ್ವೀಕಾರ ಮಾಡೋಣ, ನಾವು ಬುದ್ಧಿ ಕಲ್ತ್ಕೊಳ್ಳೋಣ ಅಷ್ಟೇ. ಮುಂದಿನ ದಿವಸ ಅವ್ರಿಗೂ ಕೂಡ ಉಚ್ಚಾಟನೆ ಮಾಡಿದ್ದಾರೆ ಸರ್. ನೋಡ್ರಿ, ಯಾರು ನೇರವಾದಿ ನಿಷ್ಠುರವಾಗಿ ಮಾತಾಡ್ತಾರೆ ಅವ್ರು ಯಾರು ಕೂಡ ಯಾವುದೇ ಪಕ್ಷದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪಾಪ ಯತ್ನಾಳವ್ರಿಗೂ ಕೂಡ ಆಗಿದೆ. ಅವರೇನು ಉಚ್ಚಾಟನೆ ಆಗ್ತಾ ಇರ್ತಕ್ಕಂಥದ್ದು ಇದು ಮೊದಲನೇ ಬಾರಿ ಅಲ್ಲ, 2ನೇ ಬಾರಿ ಉಚ್ಚಾಟನೆ ಆಗ್ತಾ ಇದ್ದಾರೆ. ಬಿಜೆಪಿನಲ್ಲಿ ಸುಮ್ಮನೆ ಒಂದು ಎಚ್ಚರಿಕೆ ಕೊಟ್ಟವ್ರೆ. ಯತ್ನಾಳ್ ಇಲ್ಲದೆ ಇದ್ರೆ ಯತ್ನಾಳ್ನ ಪರ್ಮನೆಂಟ್ ಆಗಿ ಪಾರ್ಟಿಯಿಂದ ವಜಾ ಮಾಡಲಿ, ನೋಡೋಣ. ಮಾಡೋಕ್ಕಾಯ್ತದ? ಬಿಜೆಪಿಗೆ ಆ ಶಕ್ತಿ ಐತಾ? ಯತ್ನಾಳ್ ಅವ್ರನ್ನ ಬಿಟ್ಟರೆ ಬಹುಶಃ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ. ಮುಂದೆ ಯಾವತ್ತೂ ಕೂಡ ಅಧಿಕಾರಕ್ಕೆ ಬರೋದಿಲ್ಲ ಬಿಜೆಪಿ. ಸರ್, ಯತ್ನಾಳ್ ಅವ್ರು ಹೇಳ್ತಾರೆ ಕುಟುಂಬ ರಾಜಕಾರಣದ ಬಗ್ಗೆ ಧ್ವನಿ ಎತ್ತಕ್ಕೆ ಆಚೆ ಹಾಕಿದ್ದೀನಿ ಅಂತ. ನೀವು ಬಿಜೆಪಿಲಿ ಇದ್ರೆ ಆಗ ಅಂತ ಪರಿಸ್ಥಿತಿ ಇತ್ತ ಅಲ್ಲಿ ಅಂತ? ನಾವು ಭಾಳ ಬೇಗ ಬಿಟ್ಬಿಟ್ಟು ಈ ರಾಜಕಾರಣ, ಕುಟುಂಬ ರಾಜಕಾರಣ ಬರೋಕ್ಕಿಂತ ಮುಂಚೆನೇ ಬಿಟ್ಬಿಟ್ಟು ನಾವು ಪಾರ್ಟಿ. ಇನ್ನೊಂದು ಕುಟುಂಬ ರಾಜಕಾರಣಕ್ಕೆ ಬಂದು ಅದು ಬಿಟ್ಬಿಟ್ಟು ಇವಾಗ ಕಾಂಗ್ರೆಸ್ ಅಲ್ಲ, ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಬರೋದಾದ್ರೆ ಯಾರು ಬೇಕಾದ್ರೂ ಬರ್ಬೋದು. ಅದಕ್ಕೆ ನಾವು ಆಹ್ವಾನ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ಇದೆ, ಹೈಕಮಾಂಡ್ ಸುತ್ತ ನಿಮ್ಮ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನಾನು ಹೆಂಗೆ ಹೇಳೋಕ್ಕಾಗ್ತದೆ? ನಾನೇನು ರಾಜ್ಯದ ಅಧ್ಯಕ್ಷನ ಅಥವಾ ಏನು ಕಾರ್ಯದರ್ಶಿನ? ಏನು ನಾನು ಒಬ್ಬ ಶಾಸಕ. ಯತ್ನಾಳವ್ರು ನಾನು ಒಬ್ಬ ಶಾಸಕ. ಅದು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು, ನನ್ನ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ಅಲ್ಲ. ಸರ್, ಒಟ್ಟಾರೆ ಬೆಳವಣಿಗೆ ಬಗ್ಗೆ ಈಗ ಏನು ಸದನದಲ್ಲಿ ಚರ್ಚೆ ಆಗ್ತದೆ, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅಂತ ನಿಮ್ದು. ಹನಿ ಟ್ರ್ಯಾಪ್ ಈ ಥರ ಸಣ್ಣ ಪುಟ್ಟ ವಿಚಾರಗಳೇ ಜಾಸ್ತಿ ಚರ್ಚೆ ಆಗ್ತಿದೆ, ಅಭಿವೃದ್ಧಿ ಚರ್ಚೆ ಆಗ್ತಿಲ್ಲ. ಸಾರ್ವಜನಿಕ ವಲಯದಲ್ಲಿ ಅಭಿವೃದ್ಧಿ ಬಗ್ಗೆನೂ ಚರ್ಚೆ ಆಗ್ತದೆ. ಆದರೆ ಜನಗಳು ನೆಗೆಟಿವ್ ಯಾವುದಿದೆ ಅದನ್ನು ರಿಸೀವ್ ಮಾಡ್ಕೊತಾರೆ, ಪಾಸಿಟಿವ್ನ ರಿಸೀವ್ ಮಾಡ್ಕೊಳ್ಳಲ್ಲ.
ಅಭಿವೃದ್ಧಿನ ಯಾರು ರಿಸೀವ್ ಮಾಡ್ಕೊಳ್ಳಲ್ಲ. ಈ ತರ ಚರ್ಚೆ ಆದಾಗ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಹಂಗೆ ಎದ್ದು ಕಾಣಿಸ್ತದೆ. ಅದು ಅಭಿವೃದ್ಧಿ ಬಗ್ಗೆನೂ ಚರ್ಚೆ ಆಗುತ್ತೆ. ಕಡೆಯಲ್ಲಿ ಒಂದ್ ದಿವಸ ಚರ್ಚೆ ಆಗಿರ್ತಕ್ಕಂಥದ್ದು ಹನಿ ಟ್ರ್ಯಾಪ್ ವಿಚಾರ. ಮೊದಲೆಲ್ಲ ಅಭಿವೃದ್ಧಿ ಬಗ್ಗೆನೇ ಚರ್ಚೆ ಆಗಿರ್ತಕ್ಕಂಥದ್ದು. ಹನಿ ಟ್ರ್ಯಾಪ್ ಎಲ್ರಿಗೂ ಕಿವಿಗೆ ನೆಟ್ಗಾಗಂಗೆ ಮಾಡ್ತಲ್ಲ, ಅದು ಸ್ವಲ್ಪ ಜನಗಳಿಗೆ ಅದೇನೋ ನಡೀತದೆ ಅಂತ ಕ್ಯೂರಿಯಾಸಿಟಿ. ಅಲ್ಲ, ಆ ಥರದ್ದೊಂದು ತಂಡ ಇದೆಯಾ ಸರ್, ಹನಿ ಟ್ರ್ಯಾಪ್ ಮಾಡುವಂಥ ತಂಡ ನಿಮ್ಮ ಪ್ರಕಾರ? ಅದನ್ನು ರಾಜಣ್ಣ ಅವ್ರನ್ನ ಕೇಳಬೇಕು. ನಾನು ನಿಮ್ಮ ಕೇಳಿದ್ರೆ ಪ್ರಕಾರವಾಗಿ ಇದೆಯಾ ಅಂತ ನನ್ಗೆ ಗೊತ್ತಿಲ್ಲಪ್ಪ. ರಾಜಣ್ಣ ಅವ್ರನ್ನ ಕೇಳಬೇಕು. ರಾಜಣ್ಣ ಅವ್ರನ್ನ ಕೇಳಿದ್ರೆ ಗೊತ್ತಾಯ್ತು. ರಾಜಣ್ಣ ಅವ್ರು ಹೇಳಿದ